ಇಬ್ರಿಯರಿಗೆ ಬರೆದ ಪತ್ರಿಕೆ ಹೇಳ್ತೈತೆ 12ನೇ ಅಧ್ಯಾಯ ಹೇಳ್ತೈತೆ, ದೇವರು ಯಾರನ್ನ ಪ್ರೀತಿಸ್ತಾರೋ ಅವ್ರನ್ನ ಮಾತ್ರ ಶಿಕ್ಷಿಸ್ತಾರ. ನೀವ್ ಹೇಳ್ಬೋದು, ಅಷ್ಟೇ ಪಕ್ಕದಲ್ಲಿ ನನ್ನ ಎಂತ ಕೇಳಿ ನನ್ನ ಮಗ ಇವನೇನು ಚೆನ್ನಾಗಿದ್ದಾನಲ್ವಾ, ಹಂಗೆ ತೊಂದರೆ. ನಿನ್ನ ಮಾತ್ರ ದೇವ್ರು ಪ್ರೀತಿಸ್ತಾ ಇದ್ದಾರೆ, ಅದಕ್ಕೆ ನಿನ್ನ ಶಿಕ್ಷಿಸ್ತಾ ಇದ್ದಾರೆ, ಎರಡು ಇಕ್ತಾ ಇದ್ದಾರೆ, ನೀನ್ ರೆಡಿ ಮಾಡ್ತಾ ಇದ್ದಾರೆ. ನಿನಗೊಂದು ಶಿಕ್ಷೆ ಬಂತು ಅಂದ್ರೆ ಪಕ್ಕದಲ್ಲಿರೋರು ಚೆನ್ನಾಗೇ ಇರ್ತಾರೆ, ಆದ್ರೆ ನಿನಗೆ ಚರ್ಚೆಗೂ ನಿನಗೆ ಶಿಕ್ಷೆ. ಒಂದು ಶಿಕ್ಷೆ ಇದೆ ಅಂದ್ರೆ ದೇವ್ರು ನಿಮ್ಮನ್ನ ಪ್ರೀತಿಸ್ತಾರೆ. ಎಲ್ರಿಗೂ ಶಿಕ್ಷೆ ಬರಲ್ಲ. ನಿಮ್ಗೊಂದು ಪ್ರಶ್ನೆ ಇದೆ ಅಲ್ಲ, ಅವರೆಲ್ಲ ಚೆನ್ನಾಗಿದ್ದಾರಲ್ಲ, ಪದೇ ಪದೇ ಕೆಲವು ಬಾರಿ ಬೀಳೋದು, ಹೇಳೋದು, ನಷ್ಟ, ಇವೆಲ್ಲ. ನೀವು ತುಂಬಾ ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದೀರಾ, ದೇವ್ರ ರಾಜ್ಯಕ್ಕಾಗಿ ಕೊಡ್ತಾ ಇದ್ದೀರಾ, ನಿಮ್ಗೊಂದು ಪ್ರಶ್ನೆ ಕಾಡ್ತಾ ಇರ್ತೈತೆ. ದೇವ್ರು ಒಂದು ಮಾತ್ರ ಕ್ಲಿಯರ್ ಆಗಿ ಹೇಳಿದ್ರು, ದೇವ್ರು ಯಾರನ್ನ ಪ್ರೀತಿಸ್ತಾರೋ ಅವ್ರನ್ನ ಸರಿಪಡಿಸ್ಬಿಟ್ಟು ರೆಡಿ ಮಾಡ್ತಾರ. ಇವತ್ತು ಸ್ಟ್ರಗಲ್ ಅಲ್ಲಿ ನೀವು ಇದ್ದೀರಾ ಅಂದ್ರೆ ದೇವರ ಶಿಕ್ಷೆಗೆ ಒಳಗಾಗಿದೆ. ಶಿಕ್ಷೆ ಅನ್ನಬಹುದು, ಶಿಕ್ಷಣ ಅಂತ ಕೂಡ ಹೇಳ್ಬೋದು. ಎಜುಕೇಟ್ ಮಾಡ್ತಾರಂತ, ಶಿಕ್ಷೆ ಕೊಟ್ಟು ನಮ್ನ ಎಜುಕೇಟ್ ಮಾಡ್ತಾರೆ.